ಈಶ್ವರಪ್ಪ ಶಿವಮೊಗ್ಗದಲ್ಲಿ ನಿಂತಿರ್ತಾರೆ. ಇಂಡಿಪೆಂಡೆಂಟ್ ಈಶ್ವರಪ್ಪ ಶಿವಮೊಗ್ಗದಲ್ಲಿ ನಿಂತಿರ್ತಾರೆ. ಕಾಂತೇಶ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿರ್ತಾರೆ. ಇದು ಸತ್ಯ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುತ್ತಾರೆ. ಎರಡು ಕಡೆ ಹಾವೇರಿ ಗದಗ ನಾವು ನೋಡ್ರಿ ಸರ್, ದಯಮಾಡಿ ಹಾವೇರಿ ಗದಗ ಕ್ಷೇತ್ರದಿಂದ ಬರ್ತಿದ್ದೀವಿ. ಹಾವೇರಿ ಜಿಲ್ಲಾ ಪಂಚಮಸಾಲಿ ಅಧ್ಯಕ್ಷ ಮಾತಾಡ್ತಾ ಇದ್ದಾರೆ. ನಮ್ಮ ಕೂಡ್ಲಪೀಠದ ಸಂಗಮ ಅಧ್ಯಕ್ಷರು ಜಯಮೃತ್ಯುಂಜಯ ಸ್ವಾಮೀಜಿ ಸಹ ಇವರಿಗೆ ಕಾಂತೇಶ್ ಅಣ್ಣರಿಗೆ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾತಾಡ್ತಾ ಇದ್ದಾರೆ. ಸರ್, ನಾನು ಬಸವರಾಜ್ ಹಾಲಪ್ಪನವರು, ಹಾವೇರಿ ಜಿಲ್ಲಾ ಪಂಚಮಸಾಲಿ ಅಧ್ಯಕ್ಷ ಮಾತಾಡೋದು. ಕೂಡ್ಲು ಸಂಘಪೀಠ ಜಯಮೃತ್ಯುಂಜಯ ಸ್ವಾಮೀಜಿಯವರು ಸಹ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಗದಗ ಸುಮಾರು 8 ಲಕ್ಷ ಪಂಚಮಸಾಲಿ ಓಟುಗಳಿವೆ. 12.5 ಲಕ್ಷ ವೀರಶೈವ ಲಿಂಗಾಯತ ಮತಗಳಿದೆ. ನಾನು ಇಲ್ಲಿ OBC ಅದು ಇದು ಹೇಳಕ್ ಬಂದಿಲ್ಲ. ಒಳ್ಳೆ ತ್ಯಾಗಜೀವಿ ಈಶ್ವರಪ್ಪನವರು, ಅವ್ರ ಗುಣ ಯಾರಿಗೂ ಬರಲ್ಲ. ಬೇರೆಯವರು MLAಗಳು, MP ಗಳು, ಮಾಜಿ ಮುಖ್ಯಮಂತ್ರಿಗಳು ಟಿಕೆಟ್ ಸಿಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗಿ MLA ನಿಂತು ಸೋತು ಬಂದಿದ್ದಾರೆ. ಮಾನ್ಯ ಬೊಮ್ಮಾಯಿಯವರು ಸಹ ಮುಖ್ಯಮಂತ್ರಿಯಾಗಿ ಕೆಲವು ದಿವಸಗಳಲ್ಲಿ ಬಿಜೆಪಿಗೆ ಬಂದು ನಾವೆಲ್ಲರೂ 28-30 ವರ್ಷದ ಬಿಜೆಪಿ ಕಾರ್ಯಕರ್ತರು ಅವರನ್ನು ಅಪ್ಪಿಕೊಂಡೇವು. ನಾವು ಬೊಮ್ಮಾಯಿರನ್ನ ಅಪ್ಪಿಕೊಂಡು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ. ಆದರೂ ಸಹ ಅವ್ರೇನಂತಾರ, ಹಾವೇರಿಯಲ್ಲಿ ನಾನು MP ಹಾಕ್ತೀನಿ, ಶಿಗ್ಗಾಂವದಲ್ಲಿ ನನ್ನ ಮಗನ್ನ MLA ಮಾಡ್ತೇನೆ ಅಂದ್ರೆ ಇದು ಬಿಜೆಪಿ ಪಕ್ಷ ಮನೆ ಪಕ್ಷನ? ನಮ್ಮ ಈಶ್ವರಪ್ಪನವ್ರ ತ್ಯಾಗಕ್ಕೆ ಯಾರು ಹೊಣೆ? ಅವರು ಒಂದೇ ಒಂದು ಕ್ಷಣ ಸೆಂಟ್ರಲ್ ದಿಂದ ಮೋದಿಯವರು ನೀವು ನಿಂದಿರಬೇಡ್ರಿ ಅಂತೇಳಿ ಸೆಂಟ್ರಲ್ ಆಫೀಸ್ನಿಂದ ಫೋನ್ ಬಂದಾಗ 2 ನಿಮಿಷದಲ್ಲಿ ಫೋನ್ ಮಾಡಿ ಆಮೇಲೆ ತಮ್ಮ ರಿಸಿಗ್ನೇಷನ್ ಲೆಟರ್ ಕೊಟ್ಟು ನಾನು ರಾಜಕೀಯ ನಿವೃತ್ತಿಯಾಗಿ ನೀವು ಪಕ್ಷ ಏನು ಕೆಲಸ ಕೊಡ್ತೀರಿ, ಪಕ್ಷ ನನಗೆ ತಾಯಿ ಸಮಾನ, ಪಕ್ಷ ಏನು ಕಾರ್ಯಕ್ರಮ ನಾನು ಕೆಲಸ ಹಾಕೊಡ್ತಾರೆ ಆ ಟೈಪ್ ಮಾಡ್ತೀವಿ. ಅವ್ರೇನಂದ್ರು ನಮ್ಮ ಸೊಸೆ ಕೊಡ್ತೇವೆ ಅಂದ್ರು. ಈಶ್ವರಪ್ಪನವ್ರು ನಮ್ಮ ಹೆಣ್ಮಕ್ಳು ನಾವು ಹೊರಗಡೆ ಕಳ್ಸಲ್ಲ, ನಾವು ಬೇಡ, ನಾವು ಮುಂದೆ ಒಂದು ನನಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ. ಈಗ ಒಳ್ಳೆ ಅವಕಾಶ. 28 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲೋದು ಶತಸಿದ್ಧ. ಆದರೆ ಮಾತ್ರ ಇವರೇನಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವ್ರು ಏನಾರ ಮನಸ್ಸು ಮಾಡಿದ್ರೆ ಈಗ ಬಿ ಫಾರ್ಮ್ ಬರ್ತೈತೆ ಕಾಂತೇಶ್ ಅವ್ರಿಗೆ, ಈಗ ಬಿ ಫಾರ್ಮ್. ಆದರೆ ಕೆಲವೊಬ್ಬ ರಾಜಕಾರಣಿಗಳಲ್ಲೂ ಈಶ್ವರಪ್ಪನವರ ತೇಜೋವಧೆ ಮಾಡ್ಬೇಕಂತೇಳಿ ಈ ಟೈಪ್ ಮಾಡ್ತಾ ಇದ್ದಾರೆ. ಇದೇ ಟೈಪ್ ಅವ್ರಿಗೆ ತೇಜೋವಧೆ ಮಾಡಿದರೆ ಶಿವಮೊಗ್ಗದಲ್ಲಿ ಮಾತ್ರ ಈಶ್ವರಪ್ಪನವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿಸ್ತೇವೆ. ಹಾವೇರಿ ಗದಗದವರು ಅಲ್ಲಿ ಕಾಂತೇಶ್ ಅವ್ರನ್ನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾಡ್ತೇವೆ. ಪ್ರಹ್ಲಾದ್ ಜೋಶಿ ಅವರು ನೋಡಿ ಸರ್, ನಾನು ಹಾವೇರಿ ಜಿಲ್ಲಾ ಪಂಚಮಸಾಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಹಾಲಪ್ಪನವ್ರು. ಕಾಂತೇಶ್ ಅವ್ರಿಗೆ ನೀವು ಹಾವೇರಿ ಮತ್ತು ಗದಗ ಸಂಸದರ ಟಿಕೆಟ್ ಅನ್ನು ಕೊಡಬೇಕು, ದಯಮಾಡಿ ಕೊಡ್ಬೇಕು, ಇಲ್ಲ ಪ್ರಯತ್ನ ಮಾಡಬೇಕು, ಇಲ್ಲ ಮಾಡಲೇಬೇಕು. ಕೊಡಲಿಲ್ಲ ಅಂದ್ರೆ ನಾವು ಮಾತ್ರ ಈಶ್ವರಪ್ಪನವ್ರಿಗೆ ಶಿವಮೊಗ್ಗದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂದಿಸ್ತೇವೆ ಮತ್ತು ಕಾಂತೇಶ್ ಅವ್ರಿಗೆ ಹಾವೇರಿ ಗದಗದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂದಿಸ್ತೇವೆ. ನಿಮಗೆ 28 ಕ್ಷೇತ್ರ ಗೆಲ್ಲಬೇಕಂದ್ರೆ ಕಾಂತೇಶ್ ಅವ್ರಿಗೆ ಟಿಕೆಟ್ ಕೊಡ್ರಿ, ಇಲ್ಲ 2 ಕ್ಷೇತ್ರ ನೀವು ಹಾಳು ಮಾಡ್ಕೊಂತೀರಿ. ಮತ್ತು ಲಿಂಗಾಯತ್, OBC, ಕುರ್ಬಾಸ್ ಈ ಸಲ ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ಬಿಜೆಪಿಗೆ ನಾವು ವೋಟ್ ಹಾಕಲ್ಲ, ಶತಸಿದ್ಧ. ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ದಲಿತರು ಮತ್ತು ಹಿಂದುಳಿದವರು ಇವತ್ತು ಭಾರತೀಯ ಜನತಾ ಪಾರ್ಟಿ ತಕ್ಕ ಪಾಠ ನಾವು ಕಲಿಸ್ತೇವೆ ಅಂತ ಹೇಳಿ ಈ ಮೂಲಕ ಈ ರಾಜ್ಯಕ್ಕೆ ಮತ್ತು ಭಾರತೀಯ ಜನತಾ ಪಾರ್ಟಿ ಮುಖಂಡರಿಗೆ ನಾವು ಎಚ್ಚರಿಸ್ತೇವೆ. ಮತ್ತು ಇಡೀ ಕೇವಲ 28 ಮತಕ್ಷೇತ್ರಗಳು ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಎಲ್ಲರೂ ನಮ್ಮನ್ನ ಇರ್ತಕ್ಕಂಥ ಸಾಮಾಜಿಕ ನ್ಯಾಯ ನೀಡಿಲ್ಲ ಅಂತ ಹೇಳಿ ಒಂದ್ ಕಡೆಗೆ, ಆದರೆ ಮತ್ತೊಂದು ಕಡೆಗೆ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಹಿಂದುಳಿದವರಿಗೆ, ಕುರುಬ ಸಮಾಜಕ್ಕೆ ಇವತ್ತು ಒಂದು ಕೂಡ ಇವತ್ತು ಸಾಮಾಜಿಕವಾಗಿ ಟಿಕೆಟ್ ನೀಡ್ತಾ ಇಲ್ಲ. ಅಂದ್ರೆ ಇವತ್ತು ನಾವೆಲ್ಲರೂ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದಲಿತರು ಮತ್ತು ಹಿಂದುಳಿದವರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಈ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಇದೇ ಬಿಜೆಪಿ ಹಿಂದುಳಿದ ನೆರವು ಲೆಕ್ಕ
ಇವತ್ತು ಮುಂದೆ ಬೊಮ್ಮಾಯಿ ಮಾಡ್ತಕ್ಕಂಥ ಕೆಲಸವನ್ನ ನೋಡಿದ್ರೆ ಆಯ್ತು ಮುಂದ ಹಾವೇರಿ 6 ವಿಧಾನಸಭಾ ಕ್ಷೇತ್ರಕ್ಕೆ ನೆರವು ಲೆಕ್ಕದವರು ಕಾಣ ಅವ್ರ ಪರಿಗಣನೆ ತಗೊಳ್ಳಿಲ್ಲ ಅಂದ್ರೆ ಮುಂದೈತಿ. ಎನಿ ಮೋರ್ ಕ್ವಶನ್ಸ್? ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.